ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಖುಷ್ ಮನೆ ಮಲ್ಟಿ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತು ಮಂತ್ರಾಲಯ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನಾವು ಮಂತ್ರಾಲಯ ಹೋಗಿದ್ವಿ. ನೀವು ಯಾರಾದರೂ ಮಂತ್ರಾಲಯ ಹೋಗಬೇಕು ಅಂತಿದ್ರೆ ಈ ಕಂಪ್ಲೀಟ್ ವಿಡಿಯೋ ನೋಡಿ. ನಿಮಗೆ ಮಂತ್ರಾಲಯದಲ್ಲಿ ಏನೇನು ಪ್ಲೇಸ್ ನೋಡ್ಬೋದು, ಪ್ಲೇಸ್ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗತ್ತೆ ಅನ್ನೋ ಕಂಪ್ಲೀಟ್ ವಿಡಿಯೋ ಇಲ್ಲಿ ಹಾಕಿದ್ದೀನಿ. ಪ್ಲೇಸ್ ಮಂತ್ರಾಲಯಗೆ ಟ್ರೈನಲ್ಲಿ ಏನಾದರೂ ಹೋಗಬೇಕು ಅಂತ ಅಂದ್ಕೊಂಡಿರೋರು 1 ತಿಂಗಳಿಗೆ ಮುಂಚೆನೇ ಟ್ರೈನ್ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ. ದಿಢೀರಂತ ಹೋಗ್ಲಿಕ್ಕಾಗಲ್ಲ, ಅಟ್ಲೀಸ್ಟ್ 20 ಡೇಸ್ ಬಿಫೋರ್ ಆದರೂ ಟ್ರೈನ್ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ. ಪ್ಲಸ್ ನೀವು ರೂಮ್ ಟಿಕೆಟ್ನೂ ಸಹ ಆಲ್ಮೋಸ್ಟ್ 20 ಡೇಸ್ ಮುಂಚೆನೇ ಬುಕ್ ಮಾಡ್ಕೊಳ್ಳಿ. ನಾವು ಒಂದು 15 ಡೇಸಿಗೆ ಮುಂಚೆನೇ ಬುಕ್ ಮಾಡ್ಕೊಂಡ್ವಿ. ನನ್ನ ಫ್ರೆಂಡ್ ಹೆಲ್ಪ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಬಡಿ. ನಾನು ನನ್ನ ಫ್ರೆಂಡ್ ಆಶಾ ಇಬ್ಬರೂ ಮಂತ್ರಾಲಯ ಹೋಗಿದ್ವಿ. ನಮಗಿದ್ದಿತ್ತು ಫ್ರೈಡೇ ನೈಟ್ 11:20ಗೆ ಟ್ರೈನು. 11:20ಗೆ ಮೆಜೆಸ್ಟಿಕ್ಕಲ್ಲಿಂದ ಹೊರಡಿತು ಟ್ರೈನು. ನೋಡಿ, ಶಿ ಈಸ್ ಮೈ ಫ್ರೆಂಡ್ ಆಶಾ. ನಾವು ಹೋಗಬೇಕಾಗಿರೋ ಟ್ರೈನು ಇಲ್ಲಿದೆ. ನಮಗೆ S2 ಅಲ್ಲಿ ಸೀಟ್ ಕನ್ಫರ್ಮ್ ಆಗಿತ್ತು. ಟ್ರೈನಲ್ಲಿ ಆರಾಮಾಗಿ ಜರ್ನಿ ಮಾಡಿದ್ವಿ. ನೀವು ಯಾರಾದರೂ ಟ್ರೈನಲ್ಲಿ ಹೋಗಬೇಕು ಅಂದ್ಕೊಂಡಿರೋರಿಗೆ 300 ರೂಪೀಸ್ ಒಳಗಡೆಗೆ ಆಗೋಗುತ್ತೆ. ಪರ್ ಪರ್ಸನ್ಗೆ 300 ರೂಪೀಸ್ ಆಗುತ್ತೆ ಒನ್ ಸೈಡ್ಗೆ. ಎಗೇನ್ ರಿಟರ್ನ್ ಬರುವಾಗಲೂ ಅಷ್ಟೇ ಆಗುತ್ತೆ. 300 to 350 ಒಳಗಡೆಗೆ ನಿಮಗೆ ಟಿಕೆಟ್ ಸಿಗುತ್ತೆ. ಟ್ರೈನಲ್ಲಿ ಆಗಾಗ ಜರ್ನಿ ಮಾಡುವಾಗ ಸ್ವಲ್ಪ ಬೋರ್ ಆಗಬಾರ್ದು, ಸ್ನ್ಯಾಕ್ಸ್ ಏನಾದರೂ ಇರಬೇಕು ಅನಿಸುತ್ತೆ. ಅದಕ್ಕೋಸ್ಕರ ಮನೆಯಲ್ಲಿನೇ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಶಂಕರಪೊಳಿ ಈ ಥರ ಸ್ವಲ್ಪ ಸ್ನ್ಯಾಕ್ಸ್ಗಳನ್ನ ನಾವು ಮಾಡ್ಕೊಂಡು ಹೋಗಿದ್ವಿ. ಯಾರಾದರೂ ಟ್ರೈನ್ ಜರ್ನಿ ಮಾಡೋರು ಈ ಥರದನ್ನೆಲ್ಲ ಮನೆಯಿಂದನೇ ಕ್ಯಾರಿ ಮಾಡಿ. ಹೊರಗಡೆ ಫುಡ್ ಸ್ವಲ್ಪ ಅವಾಯ್ಡ್ ಮಾಡಿ. ಅದ್ರ ಜೊತೆಗೆ ನೈಟ್ ಡಿನ್ನರ್ಗೋಸ್ಕರ ನಮ್ಮ ಜಯಲಕ್ಷ್ಮಿ ಆಂಟಿ ಟೊಮೆಟೊ ಬಾತ್ ಮಾಡಿ ಕಳಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಆಂಟಿ. ತೆಂಗಿನಕಾಯಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದರು ಟೊಮೆಟೊ ಬಾತು. ನೈಟ್ ಡಿನ್ನರ್ ಮುಗಿಸಿ ಚೆನ್ನಾಗಿ ನಾವು ತೊಗೊಂಡೋಗಿರೋ ಸ್ನ್ಯಾಕ್ಸ್ ಎಲ್ಲದರ ಜೊತೆಗೆ ಕಂಪ್ಲೀಟಾಗಿ ಟ್ರೈನ್ ಜರ್ನಿನ ಎಂಜಾಯ್ ಮಾಡಿದ್ವಿ. ಆಲ್ಮೋಸ್ಟ್ 1 o'clockವರೆಗೂ ಎದ್ದಿದ್ವಿ. ಟ್ರೈನಲ್ಲಿ ಮಗುನ ತೊಟ್ಲಲ್ಲಿ ಹಾಕಿ ತೂಗೋ ಥರ ಚೆನ್ನಾಗಿ ನಿದ್ದೆ ಬಂತು. ಮಾರ್ನಿಂಗ್ 6:30ಗೆ ತಣ್ಣಗಿರೋ ಗಾಳಿ ಜೊತೆಗೆ ಹೊರಗಡೆಯಿಂದ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾವು ಇಳಿಬೇಕಾಗಿರುವಂತಹ ಸ್ಟೇಷನ್ನು ಮಂತ್ರಾಲಯಂ ರೋಡ್ ಸ್ಟೇಷನ್ನು. ಅದು 7:30ಗೆ ಬಂತು. ಆಲ್ಮೋಸ್ಟ್ 7 to 8 hours ಟ್ರೈನ್ ಜರ್ನಿ ಆಯಿತು. ನಾವು ಮಂತ್ರಾಲಯಂ ರೋಡ್ ಸ್ಟೇಷನಲ್ಲಿ ಇಳಿದ್ವಿ. ಮಂತ್ರಾಲಯಂ ರೋಡ್ ರೈಲ್ವೆ ಸ್ಟೇಷನ್ನಿಂದ ಮಂತ್ರಾಲಯಕ್ಕೆ 16 ಕಿಲೋಮೀಟರ್ಸ್ ಆಗುತ್ತೆ. ಡಿಸ್ಟೆನ್ಸ್ ಅಷ್ಟು ದೂರ ಇದೆ. ನೀವು ಮಂತ್ರಾಲಯಂ ರೋಡ್ ರೈಲ್ವೆ ಸ್ಟೇಷನಿಂದ ಹೊರಗಡೆ ಬರ್ತಿದ್ದಂಗೆ ನಿಮಗೆ ಶೇರ್ ಆಟೋಸು, ಶೇರ್ ಕಾರ್ಗಳು ಸಹ ಸಿಗುತ್ತೆ. ನಿಮಗೆ ಇಂಡಿವಿಜುವಲ್ ಆಟೋಸು, ಇಂಡಿವಿಜುವಲ್ ಕಾರ್ಗಳು ಸಹ ಸಿಗುತ್ತೆ. ನೀವು ಇಂಡಿವಿಜುವಲ್ ಆಗು ಹೋಗ್ಬೋದು, ಇಲ್ಲ ಶೇರಿಂಗಲ್ಲಾದರೂ ಹೋಗ್ಬೋದು. ನಾವು ಶೇರಿಂಗಲ್ಲೇ ಹೋದ್ವಿ. ಶೇರಿಂಗಲ್ಲಿ ಪರ್ ಪರ್ಸನ್ಗೆ 50 ರೂಪೀಸ್ ತೊಗೊಳ್ತಾರೆ. ನಾವು ಕೇಳಿದ ಜಾಗದಲ್ಲಿ ಕೇಳಿದ ಹೋಟೆಲ್ ಮುಂದೆನೇ ನಿಲ್ಲಿಸ್ತಾರೆ. ಹೋಗ್ತಾ ಹೋಗ್ತಾ ವ್ಯೂ ತುಂಬ ಚೆನ್ನಾಗಿತ್ತು. ಪ್ಲಸ್ ರೋಡ್ಗಳು ಅಷ್ಟೇ ನೀಟಾಗಿತ್ತು. ಆಟೋ ಅಣ್ಣನೂ ಸಹ ತುಂಬಾ ಚೆನ್ನಾಗಿ ಎಲ್ಲನೂ ಹೇಳ್ತಿದ್ರು. ಎಲ್ಲೆಲ್ಲಿ ಏನೇನು ನೋಡ್ಬೋದು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಅವರು ಇನ್ಫಾರ್ಮೇಷನ್ ಕೊಟ್ಟರು. ನಾವು ಫಸ್ಟೇ ನನ್ನ ಫ್ರೆಂಡ್ ಸಹಾಯದಿಂದ ಕರ್ನಾಟಕ ಗೆಸ್ಟ್ ಹೌಸಲ್ಲೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಫಸ್ಟೇ ನೀವೇನಾದರೂ ಹೋಗಬೇಕು ಅಂತಿದ್ರೆ ನಿಮಗೆ ಮಠದ ರೂಮ್ಗಳೇ ಸಿಗುತ್ತೆ. ಆಲ್ಮೋಸ್ಟ್ 300 to 1500ವರೆಗೂ ನಿಮಗೆ ರೂಮ್ಸ್ ಅವೈಲೇಬಲ್ ಇದೆ. ನೀವು ಬಜೆಟ್ ಫ್ರೆಂಡ್ಲಿಯಲ್ಲಿ ನಿಮ್ಮ ಬಜೆಟ್ಗೆ ಯಾವ ರೂಮ್ ಬೇಕೋ ಆ ರೂಮ್ನ 20 ಡೇಸ್ ಬಿಫೋರೇ ಬುಕ್ ಮಾಡ್ಕೊಳ್ಳಿ. ಅದು ನಿಮಗೆ 3 ಡೇಸ್ ಮುಂಚೆನೇ ತೋರಿಸುತ್ತೆ. ಬಟ್ 3 ಡೇಸ್ ಮುಂಚೆನೇ ಆಲ್ಮೋಸ್ಟ್ ಬುಕ್ ಆಗೋಗಿರುತ್ತೆ. ನಾಟ್ ಅವೈಲಬಲ್ ಅಂತ ಬರುತ್ತೆ. ಹೋಗುವಂಥವ್ರು 1 ಮಂತ್ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಟ್ರೈನ್ ಟಿಕೆಟ್ ಬುಕ್ ಆಗ್ತಿದ್ದಂಗೆ ರೂಮ್ ಸಹ ಬುಕ್ ಮಾಡ್ಕೊಳ್ಳಿ. ನಿಮಗೆ 300ಇಂದ 1500ವರೆಗೂ AC to ನಾನ್ AC ರೂಮ್ಸ್ ಅವೈಲಬಲ್ ಇರುತ್ತೆ. ನಾವು ಕರ್ನಾಟಕ ಗೆಸ್ಟ್ ಹೌಸನ್ನು ನನ್ನ ಫ್ರೆಂಡ್ಸ್ ಹೆಲ್ಪ್ ತೊಗೊಂಡು ಮೊದಲೇ ಬುಕ್ ಮಾಡ್ಕೊಂಡು ಹೋಗಿದ್ವಿ. ನೋಡಿ ನಮ್ಮ ಕರ್ನಾಟಕ ಗೆಸ್ಟ್ ಹೌಸ್ ಹೇಗಿದೆ. ನಾವು ಚೆನ್ನಾಗಿ ರೆಡಿ ಆದ್ವಿ. ಬಟ್ ಬಿಸಿಲಿಗೆ ತುಂಬಾ ಸೆಕೆ ಆಗ್ತಿತ್ತು. ಹಾಟ್ ವಾಟರ್ ಅವೈಲಬಲ್ ಇರಲಿಲ್ಲ. ಮಂತ್ರಾಲಯದಲ್ಲಿ ಹೆವಿ ಬಿಸಿಲಿರೋದ್ರಿಂದ ಸೆಕೆ ತುಂಬ ಇರುತ್ತೆ. ಹೋಗೋಂಥವ್ರು ಸ್ವಲ್ಪ ಅಂಬ್ರೆಲಾಗಳನ್ನೂ ಕ್ಯಾರಿ ಮಾಡಿ. ದರ್ಶನಕ್ಕೆ ಹೋಗೋರು ಸ್ವಲ್ಪ ಡ್ರೆಸ್ ಕೋಡ್ನ ನೋಡ್ಕೊಳ್ಳಿ. ಗಂಡು ಮಕ್ಕಳೆಲ್ಲ ಪಂಚೆ ಶಲ್ಯ ಜೊತೆಗೆ ಹೆಣ್ಮಕ್ಳು ಸ್ಯಾರಿ ಇಲ್ಲ ಚೂಡಿದಾರ್ ವೇರ್ ಮಾಡಿದ್ರು. ಹೆಣ್ಮಕ್ಳಿಗೆ ಜೀನ್ಸ್ ನಾಟ್ ಅಲೋಡ್ ಇನ್ಸೈಡ್. ಇದೇ ಮೇನ್ ಎಂಟ್ರೆನ್ಸ್. ಇದ್ರ ಒಳಗಡೆ ಹೋಗಬೇಕು ನಾವು ದೇವರ ದರ್ಶನ ಮಾಡೋದಕ್ಕೆ. ಇದೇ ಮೇನ್ ಎಂಟ್ರೆನ್ಸ್. ಇಲ್ಲಿ ನಮಗೆ ಲೆಫ್ಟ್ ಸೈಡ್ಗೆ ಮಂಚಾಲಮ್ಮ ದೇವಿ ಬರುತ್ತೆ.
ರೈಟ್ ಸೈಡ್ಗೆ ಸ್ವಲ್ಪ ಮುಂದೆ ಹೋದರೆ ನಮಗೆ ಅನ್ನದಾನ ನಡೀತಿರುತ್ತೆ. ಅನ್ನದಾನಕ್ಕೂ ಟೈಮಿಂಗ್ಸ್ ಇದೆ, ಅದನ್ನು ಆಮೇಲೆ ಹೇಳ್ತೀನಿ. ನೋಡಿ, ಒಳಗಡೆ ಹೋದರೆ ಇದೇ ಬೃಂದಾವನ. ಬೃಂದಾವನ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಹೊರಗಡೆಯಿಂದನೇ ವಿಡಿಯೋ ಮಾಡಬೇಕು. ಇಲ್ಲೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ತುಂಬ ಜನ ಉರುಳು ಸೇವೆ ಮಾಡ್ತಿದ್ರು. ಪ್ಲಸ್ ಅವ್ರ ಅರ್ಕೆ ಏನೇನಿತ್ತು, ಹೆಜ್ಜೆ ನಮಸ್ಕಾರ ಹಾಕ್ತಿದ್ರು, ಪ್ರದಕ್ಷಿಣೆಗಳನ್ನ ಹಾಕ್ತಿದ್ರು. ಅದೆಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗಬಾರ್ದು ಅಂತ ವಿಡಿಯೋ ಮಾಡಲಿಲ್ಲ. ಬರೀ ಬೃಂದಾವನದ ಮಾತ್ರ ಸ್ವಲ್ಪ ಫೋಟೋ ಹಿಡಿದು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ತುಂಬಾ ದೊಡ್ಡ ಕ್ಯೂ ಇತ್ತು. ಎಷ್ಟೇ ದೊಡ್ಡ ಕ್ಯೂ ಇದ್ರೂ ಆದಷ್ಟು ಬೇಗನೆ ನಿಮಗೆ ದರ್ಶನ ಆಗೋಗುತ್ತೆ. ಆಲ್ಮೋಸ್ಟ್ 20 to 30 ಮಿನಿಟ್ಸ್ ಒಳಗಡೆ ನಿಮಗೆ ದರ್ಶನ ಆಗೋಗುತ್ತೆ. ನಿಮಗೆ ರಾಯರ ವಿಗ್ರಹ ನೋಡೋದಕ್ಕಿಂತ ಮುಂಚೆ, ಅಂದರೆ ರಾಯರ ಬೃಂದಾವನ ನೋಡಲಿಕ್ಕೂ ಮುಂಚೆ ಆಪೋಸಿಟ್ಟಲ್ಲಿ ಶಿವಲಿಂಗ ಕಾಣುತ್ತೆ. ಶಿವಲಿಂಗದ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ಕಾಣಿಸುತ್ತೆ. ರಾಯರು ಆಂಜನೇಯರ ಪರಮ ಭಕ್ತರಾಗಿರ್ತಾರೆ ಅಂತ ಹೇಳ್ತಾರೆ. ಅದು ಕತೆ ತುಂಬ ಚೆನ್ನಾಗಿದೆ, ಬಟ್ ನಾನು ಸ್ವಲ್ಪನೇ ತಿಳ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ತಿಳ್ಕೊಂಡ್ಮೇಲೆ ಅದರದ್ದೇ ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ಬಟ್ ಈಗ ಫಸ್ಟು ಆಂಜನೇಯ ಸ್ವಾಮಿ ದರ್ಶನ ಮಾಡಿ ನೀವು ಲೆಫ್ಟ್ ಸೈಡಲ್ಲೇ ಸ್ವಲ್ಪ ಪಾಸಾದರೆ ನಿಮಗೆ ರಾಯರ ದರ್ಶನ ತುಂಬ ಚೆನ್ನಾಗಾಗತ್ತೆ. ನಿಮ್ಮನ್ನು ಎಷ್ಟೇ ರಶ್ ಇದ್ರೂ ಪುಷ್ ಮಾಡೋದಿಲ್ಲ, ಕಂಪ್ಲೀಟಾಗಿ ನಿಧಾನಕ್ಕೆ ದರ್ಶನ ಆಗುತ್ತೆ. ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ. ನೀವು ದರ್ಶನ ಮಾಡಿ ಹೊರಗಡೆ ಬರ್ತಿದ್ದಂಗೆ ನಿಮಗೆ ಲೆಫ್ಟ್ ಸೈಡ್ಗೆ ಮಂತ್ರಾಕ್ಷತೆನ ಕೊಡ್ತಿರ್ತಾರೆ. ಮಂತ್ರಾಕ್ಷತೆ ತಗೊಂಡು ಪ್ರದಕ್ಷಿಣೆ ಹಾಕಿ ಹೊರಗಡೆ ಬಂದು ದೇವಸ್ಥಾನದ ಬಲಬದಿಯಲ್ಲಿ ಸ್ವಲ್ಪ ಮುಂದಕ್ಕೆ ಹೋದರೆ ಅನ್ನದಾನ ನಡೀತಿರುತ್ತೆ. ದೇವರ ದರ್ಶನ ಬೇಗ ಆಯಿತು, ಬಟ್ ಅನ್ನದಾನದಲ್ಲಿ ತುಂಬ ದೊಡ್ಡ ಕ್ಯೂ ಇತ್ತು. ಊಟಕ್ಕೆ ಸ್ವಲ್ಪ ಲೇಟ್ ಆಯಿತು, ಬಟ್ ಊಟ ತುಂಬ ಚೆನ್ನಾಗಿತ್ತು. ಅನ್ನದಾನ ಬೆಳಗ್ಗೆ 11 ಗಂಟೆ ಅಥವಾ 11:30 2 ಗಂಟೆವರೆಗೂ ನಡೆಯುತ್ತೆ. ತಿರ್ಗಾ ಸಾಯಂಕಾಲ 7 ಗಂಟೆಯಿಂದ 9 ಗಂಟೆವರೆಗೂ ಅನ್ನದಾನ ನಡೆಯುತ್ತೆ. ಊಟ ಮುಗಿಸಿ ಹೊರಗಡೆ ಬಂದು ರಾಯರ ದೇವಸ್ಥಾನದ ಮುಂದೆ ಒಂದು ಫೋಟೋ ತಗೊಳ್ಳದೆ ಹೋದರೆ ನಡೆಯುತ್ತಾ? ಒಂದು ಫೋಟೋ, ಒಂದು ಚಿಕ್ಕ ವಿಡಿಯೋ ತೊಗೊಂಡ್ವಿ. ನಂತರ ಅಲ್ಲಿಂದ ಹೊರಗಡೆ ಬರ್ತಿದ್ದಂಗೆ ನಮಗೆ ತುಂಬ ಶೇರ್ ಆಟೋಸು ಅವರೇ ಕರಿತಿರ್ತಾರೆ. ಪಂಚಮುಖಿ ಬಿಚ್ಚಾಲಿ ಅಂತ ಕರಿತಿರ್ತಾರೆ. ಪಂಚಮುಖಿ ದೇವಸ್ಥಾನ ಆ್ಯಂಡ್ ಬಿಚ್ಚಾಲಿ ದೇವಸ್ಥಾನ ನೋಡಲಿಕ್ಕೋಸ್ಕರ ನಾವು ಶೇರ್ ಆಟೋದಲ್ಲೇ ಹೋದ್ವಿ. ನಿಮಗೆ ಇಂಡಿವಿಜುವಲ್ ಆಟೋಗಳು ಸಿಗುತ್ತೆ, ಶೇರ್ ಆಟೋಗಳು ಸಿಗುತ್ತೆ. ನಾವು ಶೇರ್ ಆಟೋದಲ್ಲೇ ಹೋದ್ವಿ. ಪರ್ ಪರ್ಸನ್ಗೆ 150 ತೊಗೊಳ್ತಾರೆ. ನಾವಿಲ್ಲಿ ಯಾವುದೇ ಥರ ದ್ವಂದ್ವ ಯುದ್ಧ ಮಾಡೋಕ್ಕೆ ಹೋಗಲಿಲ್ಲ. ನೀವು ಸ್ವಲ್ಪ ಜಾಸ್ತಿ ಜನ ಹೋದಾಗ ಸ್ವಲ್ಪ ದ್ವಂದ್ವ ಯುದ್ಧ ಮಾಡಿ ನಿಮಗೆ ಸ್ವಲ್ಪ ಕಮ್ಮಿ ಮಾಡ್ತಾರೆ. ಬಟ್ ನಾವು ಇಬ್ಬರೇ ಹೋಗಿರೋದ್ರಿಂದ 150 ತೊಗೊಂಡ್ರು. ಅಲ್ಲಿಂದ ಆಟೋದಲ್ಲಿ ನಾವು ಅಭಯ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನ ಹೋಗ್ತಿದ್ದಂಗೆ ಸ್ವಲ್ಪ ಜೋರು ಮಳೆ ಸ್ಟಾರ್ಟ್ ಆಗೋಯಿತು. ಆ ಮಳೆಯಲ್ಲೇ ದೇವರ ವಿಗ್ರಹನ ಸ್ವಲ್ಪ ಫೋಟೋ ಹೊಡೆದಿದ್ದೀನಿ. ಮಳೆ ಜೊತೆ ಆಂಜನೇಯ ಸ್ವಾಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡಿ. ಬರ್ತಿದೆ ಕೆತ್ತಾನೆ. ಏನು ವಿಶೇಷತೆ ಅಂದರೆ 8 ಓಂ ಅದು ನೋಡಲಿಕ್ಕೆ ಒಂದು ಖುಷಿ ಆಗುತ್ತೆ. ಬನ್ನಿ ಮೇಡಮ್, ಮುಂದೆ ಬನ್ನಿ. ಶಿಲೆ ಎಲ್ಲ ಎಂಟದಿಂದ ಬ್ರಿಕ್ಸ್ ಮಾಡಿಬಿಟ್ಟು ಓಂ ಅಂತ ಮಾಡಿದ್ದೇನೆ. ಅದೇ ಇನ್ನೂ ಫೇಮಸ್. ನಾನು ತುಂಬ ಹೆಸರುವಾದಂಥ ಆಂಜನೇಯ ನನ್ನ ಫ್ರೆಂಡ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ಲು. ಅದನ್ನು ಮ್ಯೂಟ್ ಮಾಡೋದಕ್ಕೆ ಮನಸ್ಸಾಗಲಿಲ್ಲ, ಅದನ್ನು ಹಾಗೆ ಇಟ್ಟಿದ್ದೀನಿ. ಸ್ವಲ್ಪ ಗಾಳಿ ಜೊತೆಗೆ ಅವಳು ಸ್ವೀಟ್ ವಾಯ್ಸಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾಳೆ, ನೀವು ಕೇಳಿಸ್ಕೋಬೋದು. ನಾವು ಅಷ್ಟು ದೂರ ಹೋದ್ಮೇಲೆ ಒಂದು ಫೋಟೋ ತೊಗೊಳ್ತೇವೆ ಹೋದರೆ ಆಗತ್ತಾ? ಮಳೆಯಲ್ಲೂ ಒಂದು ಫೋಟೋ ಕ್ಲಿಕ್ ಮಾಡಿದ್ವಿ. ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟದ್ದೆ ಬಿಚ್ಚಾಲಮ್ಮ ದೇವಸ್ಥಾನ. ಮೊದಲಿಗೆ ಹೋಗ್ತಿದ್ದಂಗೆ ನಮಗೆ ಗಣಪತಿ ಮತ್ತು ನಾಗದೇವತೆ ದರ್ಶನ ಆಗುತ್ತೆ. ನಮಗೆ ಲೆಫ್ಟ್ ಸೈಡ್ಗೆ ತುಂಗಭದ್ರಾ ನದಿ ಹರಿತಿರತ್ತೆ. ತುಂಬ ಪ್ರಶಾಂತವಾಗಿತ್ತು, ಒಂದು ಚೂರು ಸೌಂಡ್ ಇಲ್ದಿರ ಪ್ರಶಾಂತವಾಗಿತ್ತು. ತುಂಗಭದ್ರಾ ನದಿ ನೀರೊಳಗಡೆ ಇಳಿಯೋದಕ್ಕೆ ಬಿಡೋದಿಲ್ಲ, ಬೇಕು ಅಂದರೆ ಕೈ ತೊಳ್ಕೊಬೋದು. ಬಟ್ ಇಲ್ಲಿ ಮೊಸಳೆ ಇದೆ ಎಚ್ಚರಿಕೆ ಅಂತ ಬೋರ್ಡ್ ಇತ್ತು. ಯಾರೇ ಆದರೂ ಈಜಾಡೋದಕ್ಕೆ ಟ್ರೈ ಮಾಡಬೇಡಿ, ಮೊಸಳೆಗಳಿದೆ ಎಚ್ಚರಿಕೆ ಅನ್ನೋ ಬೋರ್ಡ್ನ ಸಹಿತ ನೋಡ್ಕೋಬೋದು. ಇಲ್ಲಿ ಕೈನ ತೊಳ್ಕೊಂಡು ದೇವರ ದರ್ಶನ ಮಾಡಿದ್ವಿ. ಅಲ್ಲೇ ಮುಂದೆ ಹೋಗ್ತಾ ರಾಯರು ಧ್ಯಾನ ಮಾಡಿದಂತಹ ವೃಕ್ಷ ಇತ್ತು. ಅದರ ಜೊತೆಗೆ ಅಪ್ಪಣ್ಣಾಚಾರ್ಯರು ಎಂದರೆ ರಾಯರ ಆಪ್ತ ಸ್ನೇಹಿತರು ಆಗಿರುತ್ತಾರೆ. ಅವರು ನಿರ್ಮಿಸಿದಂತಹ ಏಕಶಿಲಾ ಬೃಂದಾವನ ವಿಗ್ರಹನೂ ಅಲ್ಲೇ ಇರೋದು. ಶ್ರೀಪಾದರಾಯರು
ದೇವಸ್ಥಾನ ಉಗ್ರ ನರಸಿಂಹ ದೇವಸ್ಥಾನ ಇದು. ಹಾಯ್. ಒಂದು ದಿನ ಎಲ್ಲ ಪೀಸ್ಫುಲ್ಲಾಗಿ ತುಂಬ ಕಾಮಾಗಿ ಯಾರಾದರೂ ದಿನ ಕಳಿಬೇಕು ಅಂತಿದ್ದರೆ ಈ ಜಾಗ ತುಂಬ ಶ್ರೇಷ್ಠವಾಗಿದೆ. ಅಷ್ಟು ಪ್ರಶಾಂತವಾಗಿತ್ತು ಜಾಗ, ತುಂಬ ಇಷ್ಟ ಆಯಿತು. ಇಲ್ಲಿವರೆಗೂ ಅಷ್ಟೇ ಕ್ಯಾಮ್ರಾ ಅಲೋ ಮಾಡಿದ್ರು. ಏಕಶಿಲಾ ಬೃಂದಾವನ ಎಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲ. ನೀವು ಯಾರಾದರೂ ನೋಡಬೇಕು ಅಂತಿದ್ದರೆ ಡೈರೆಕ್ಟು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿಂದ ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ ಹೋದಾಗ ನೀವು ಕಂಪ್ಲೀಟಾಗಿ ಏಕಶಿಲಾ ವಿಗ್ರಹ ಅಂದರೆ ಏಕಶಿಲಾ ಬೃಂದಾವನ ಸಹ ನೋಡ್ಬೋದು. ಇಲ್ಲಿ ನೋಡ್ಬೋದು ಅಲ್ಲಲ್ಲಿ ತುಂಬ ನಾಗದೇವತೆಗಳು ಪ್ಲಸ್ ಲಿಂಗಗಳು, ಶ್ರೀ ರುದ್ರದೇವರು ಅನ್ನುವ ವಿಗ್ರಹ ಸಹ ಇತ್ತು. ಇದು ಬಿಚ್ಚಾಲಮ್ಮ ದೇವಿ ದೇವಸ್ಥಾನ. ಇಲ್ಲಿ ಫೋಟೋ ಹಿಡಿಬೋದೋ ಇಲ್ವೋ ಗೊತ್ತಿಲ್ಲ, ಬಟ್ ಒಂದು ಫೋಟೋನ ಹಿಡಿದ್ಬಿಟ್ವಿ. ಬಟ್ ಇಲ್ಲಿ ಮಹಾಮಂಗಳಾರತಿ ಏನೂ ಇರಲಿಲ್ಲ, ದೇವಿ ದರ್ಶನ ಮಾತ್ರ ಇತ್ತು. ದೇವಿ ದರ್ಶನ ಮಾಡಿಕೊಂಡು ನಾವು ಅಲ್ಲಿಂದಾನೇ ಒಂದು ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿರುವಂತಹ ಅಪ್ಪಣ್ಣಾಚಾರ್ಯರ ಮನೆಗೆ ಹೋದ್ವಿ. ಅಪ್ಪಣ್ಣಾಚಾರ್ಯರ ಮನೆಯಲ್ಲಿನೇ ರಾಯರು ಬಂದಾಗಲೆಲ್ಲ ವಿಶ್ರಾಂತಿ ಪಡೀತಾ ಇದ್ದಂತಹ ಜಾಗ ಇದು. ಇದನ್ನು ಸಗಣಿ ಸಾರಿಸಿರೋ ಥರನೇ ಕಂಪ್ಲೀಟಾಗಿ ಆಗ ಹೇಗಿತ್ತೋ ಈಗಲೂ ಹಾಗೇ ಬಿಟ್ಟಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಅಲ್ಲಿ ಸುತ್ತಮುತ್ತ ಫೋಟೋಸು ಅದರ ಮೇಲೆಲ್ಲ ಎಕ್ಸ್ಪ್ಲೈನ್ ಮಾಡಿದರು, ಬಟ್ ಟೈಮ್ ಸಾಕಾಗಲಿಲ್ಲ. ಆಲ್ಮೋಸ್ಟು ನಾವು ಶೇರಿಂಗ್ ಆಟೋಲಿ ಹೋಗಿದ್ರಿಂದ 2.5 ಗಂಟೆ ಒಳಗಡೆ ಅವರು ಕಂಪ್ಲೀಟ್ ಪ್ಯಾಕೇಜ್ನ ಅಂದರೆ ಕಂಪ್ಲೀಟ್ ನಾವು ಏನು ತೊಗೊಂಡಿದ್ವಿ 150 ಕೊಟ್ಟು ಏನು ಊರುಗಳನ್ನ ನೋಡಬೇಕು, ಯಾವ ಪ್ಲೇಸಸ್ ನೋಡಬೇಕು ಅಂತ ಕರ್ಕೊಂಡು ಹೋಗಿರ್ತಾರೆ. ಆ ಟೈಮ್ನ ಅವರು ಪಿಕಪ್ ಮಾಡೋದಕ್ಕೋಸ್ಕರ ನಮ್ಮನ್ನೇನು ಅವ್ರು ಬೇಗ ಬೇಗ ಬನ್ನಿ ಅಂತ ಹೇಳಿಲ್ಲ, ಬಟ್ ನಾವೇ ಬೇಗ ಹೋದ್ವಿ. ಎಲ್ಲರೂ ಬೇಗ ಹೋಗಿ ನಾವು ಕಾಯಿಸಬಾರ್ದು ಅಂತ ಇದೇ ಆಟೋಲ್ಲಿ ನಾವು ಹೋಗಿದ್ದಿದ್ದು. ಅಲ್ಲಿಂದ ನಾವು ಡೈರೆಕ್ಟ್ ಹೋಗಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನ. ನಾನು ಮೊದಲೇ ಹೇಳಿರೋ ಹಾಗೆ ರಾಯರು ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡ್ತಿದ್ರು ಅಂತ ಸ್ವಲ್ಪ ಕತೆ ತಿಳ್ಕೊಂಡಿದ್ದೀನಿ. ಅದರ ಪ್ರಕಾರ ಇಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ರಾಯರು ಬರ್ತಿದ್ರು ಅನ್ನೋ ಪ್ರತೀತಿ ಇದೆ ಅಂತೆ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಆಮೇಲೆ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಇಲ್ಲಿ ದೇವಸ್ಥಾನಕ್ಕೆ ಸ್ವಲ್ಪ ಮೆಟ್ಲುಗಳಿದೆ, ಹತ್ತಿ ತುಂಬ ಬೆಟ್ಟ ಥರ ಏನೂ ಇಲ್ಲ, ಸ್ವಲ್ಪ ಮೆಟ್ಲಿದೆ. ದರ್ಶನ ಮಾಡಿ ಹೊರಗಡೆ ಬಂದರೆ ಬಿಸಿ ಬಿಸಿಯಾಗಿ ಬದನೆಕಾಯಿ ಬಜ್ಜಿ ಸಿಗತ್ತೆ. ಅದನ್ನು ತಿನ್ಕೊಂಡು ಹೊರಗಡೆ ಬರ್ತಿದ್ದಂಗೆ ತುಂಗಭದ್ರಾ ನದಿ ಮೇಲ್ಗಡೆ ಸೇತುವೆ ಇತ್ತು. ಸೇತುವೆ ಮೇಲಿಂದ ಬ್ರಿಡ್ಜ್ ಮೇಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈಗ ಟೈಮ್ ಅರೌಂಡ್ 4:30 ಆಗಿತ್ತು. ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ಸನ್ನು ಕವರ್ ಮಾಡಿದ್ರು. 2.5 ಅವರಲ್ಲಿ 60 ಕಿಲೋಮೀಟರ್ಸು ಟ್ರಾವೆಲ್ ಮಾಡಿ ಬಿಚ್ಚಾಲಮ್ಮ ದೇವಿ ದೇವಸ್ಥಾನ ಪ್ಲಸ್ ಅಭಯ ಆಂಜನೇಯ ದೇವಸ್ಥಾನ ಅದರ ಜೊತೆಗೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಕವರ್ ಮಾಡಿ ನಮ್ಮನ್ನು ರೂಮ್ ಹತ್ರನೇ ಡ್ರಾಪ್ ಮಾಡಿದ್ರು. ಕರ್ನಾಟಕ ಗೆಸ್ಟ್ ಹೌಸ್ ಮುಂದೆನೇ ನಮ್ಮನ್ನು ಡ್ರಾಪ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಆಟೋ ಡ್ರೈವರ್ಗೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು ಅವರು. ಅಲ್ಲಿಂದ ಸ್ವಲ್ಪ ಫ್ರೀ ಆಗೋದಕ್ಕೋಸ್ಕರ ಮೈಂಡ್ ರಿಲ್ಯಾಕ್ಸೇಷನ್ಗೋಸ್ಕರ ಇಬ್ಬರು ಒಂದು ಟೀ ಕಾಫಿ ಕುಡಿದ್ವಿ. ರಾಯರ ದೇವಸ್ಥಾನದ ಹತ್ತಿರ ಒಂದು ದಿನ ಉಳ್ಕೋಬೇಕು, ರಾಯರ ಸನ್ನಿಧಾನದಲ್ಲಿ ಒಂದು ದಿನ ಮಲ್ಕೋಬೇಕು, ರಾಯರ ಅನುಗ್ರಹ ಪಡಿಬೇಕು ಅಂತ ಹೇಳಿ ನಾವು ಟ್ರೈನ್ ಟಿಕೆಟ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಬುಕ್ ಮಾಡ್ಕೊಂಡಿದ್ವಿ. ಈವ್ನಿಂಗ್ ರಾಯರ ದರ್ಶನದ ಜೊತೆಗೆ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಮೊದಲೇ ತಿಳ್ಕೊಂಡು ನಾವು ರಾಯರನ್ನ ನೋಡೋದಕ್ಕೋಸ್ಕರ ಹಿಂದೂ ಸಂಪ್ರದಾಯದಂತೆ ಸ್ಯಾರಿ ಉಟ್ಕೊಂಡು ಇಬ್ಬರು ಚೆನ್ನಾಗಿ ರೆಡಿಯಾಗಿ ದೇವರ ದರ್ಶನಕ್ಕೆ ಹೋದ್ವಿ. ಸ್ವಲ್ಪ ಅಷ್ಟು ರಶ್ ಇರಲಿಲ್ಲ, ಮಾರ್ನಿಂಗ್ ಅಷ್ಟು ಬೇಗ ದರ್ಶನ ಆಗೋಯಿತು. ಒಳಗಡೆ ಮತ್ತೆ ಫೋಟೋ ವಿಡಿಯೋ ಏನೂ ತೊಗೊಳ್ಲಿಕ್ಕಾಗಲಿಲ್ಲ. ನೀವು ಯಾರಾದರೂ ಹೋಗುವಂಥವ್ರು ದರ್ಶನ ಮಾಡೋದಕ್ಕಾಗಲ್ಲ, ಕ್ಯೂ ಜಾಸ್ತಿ ಇತ್ತು ಅನ್ನೋಂಥವ್ರು ಅಲ್ಲಿ ಕಾಣಿಸ್ತಿರುವಂತಹ ಗೋಪುರ ಏನಿದೆ ಅದನ್ನು ಮುಗಿದ್ರೆ ಸಾಕಂತೆ ರಾಯರಿಗೆ ನಿಮ್ಮ ಒಂದು ಏನು ಮನವಿ ಇದೆ ಅದು ತಲುಪುತ್ತೆ ಅಂತ ಹೇಳ್ತಾರೆ. ಅಷ್ಟು ದೂರ ಹೋಗಿ ರಾಯರ ದರ್ಶನ ಮಾಡಿದಿರಾ, ಬರೀ ಗೋಪುರಾಗೆ ನಮ್ಮ ಮನವಿ ತಿಳಿಸಿದ್ರೆ ಆಗುತ್ತಾ? ರಾಯರ ದರ್ಶನನೂ ಮಾಡಿ ಬನ್ನಿ. ಅದರ ಜೊತೆಗೆ ಗೋಪುರಕ್ಕೂ ಒಂದು ನಮಸ್ಕಾರ ಹಾಕ್ಕೊಂಡು ಹೊರಗಡೆ ಬಂದು ನೈಟ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿದೆ, 2 ಕಣ್ಣು ಸಾಲಲ್ಲ, ಇದು ನಮ್ಮ ಇಂಡಿಯಾನ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ಬೋದು. ಜನ ಅಲ್ಲಲ್ಲಿನೇ ಕೂತ್ಕೊಂಡು ತುಂಬ ವಿಶ್ರಾಂತಿ ಪಡಿತಿದ್ರು. ಯಾರಾದರೂ ರಾಯರ ಸನ್ನಿಧಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರೋರು ಸ್ವಲ್ಪ ಹಣ್ಣನ್ನು ಕ್ಯಾರಿ ಮಾಡಿ, ಬಾಳೆಹಣ್ಣನ್ನು ಕ್ಯಾರಿ ಮಾಡಿ. ಏಕೆಂದರೆ ನಾನು ನೋಡಿರೋ ಥರ ಅಲ್ಲಿ ತುಂಬ ಹಸುಗಳಿತ್ತು.
ಅಲ್ಲಲ್ಲಿನೇ ಮಲ್ಕೊಂಡ್ಬಿಟ್ಟಿತ್ತು. ನೀವು ರಾಯರ ದರ್ಶನಕ್ಕೆ ಹೋಗುವಾಗ ಹಸುಗೆ ಹಣ್ಣು ಇಲ್ಲಾಂದರೆ ಬಾಳೆಹಣ್ಣು ನೀವೇನು ತೊಗೊಂಡು ಹೋದ್ರೂ ಹಸುಗೆ ಕೊಟ್ಟು ಆಮೇಲೆ ರಾಯರ ದರ್ಶನಕ್ಕೆ ಹೋಗ್ಬೋದು ಅಂತ ಹೇಳ್ತೀನಿ. ಏಕೆಂದರೆ ನಾನು ನೋಡಿರೋ ಪ್ರಕಾರ ತುಂಬ ಹಸುಗಳಿತ್ತು. ಪ್ಲಸ್ ಅದ್ರ ಜೊತೆಗೆ ಲೈಟಿಂಗ್ಸ್ ತುಂಬ ಚೆನ್ನಾಗಿತ್ತು. ಎಲ್ಲರೂ ಅಲ್ಲಲ್ಲಿನೇ ಅವ್ರವ್ರು ಏನಾದರೂ ಒಂದು ಬ್ರೆಡ್ಶೀಟ್ ತಂದಿರ್ಬೋದು, ಲಗೇಜ್ ತಂದಿರ್ಬೋದು, ಎಲ್ಲ ಹಾಕ್ಕೊಂಡು ಅಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡ್ತಿದ್ರು. ಪ್ಲಸ್ ಮಲ್ಕೊಂಡ್ಬಿಟ್ಟಿದ್ರು. ತುಂಬ ಜನ ಮಲ್ಕೊಂಡು ರಾಯರ ಸನ್ನಿಧಾನದಲ್ಲಿ ವಿಶ್ರಾಂತಿ ಪಡಿತಿದ್ರು. ನಾವು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ವರೆಗೂ ಕೂತ್ಕೊಂಡು ಪ್ರಶಾಂತವಾಗಿ ನೋಡ್ತಿದ್ವಿ. ರಾಯರ ದರ್ಶನಕ್ಕೆ ಸಂಜೆ 4 ಗಂಟೆಯಿಂದ 9 ಗಂಟೆವರೆಗೂ ಮಾತ್ರ ದರ್ಶನಕ್ಕೆ ಬಿಡ್ತಾರೆ. ಈಗ ನೋಡ್ಬೋದು ನನ್ನ ಫ್ರೆಂಡ್ ಕಂಪ್ಲೀಟ್ ವ್ಯೂ ತೋರಿಸ್ತಿದ್ದಾಳೆ. ನೀವು ಯಾವಾಗಲೂ ಬಿಸ್ಲರಿ ವಾಟರ್ ತೊಗೊಳ್ಳೋ ಬದಲು ಅಲ್ಲಿ 5 ರೂಪೀಸ್ ಕೊಟ್ಟರೆ ನೀವು ಖಾಲಿ ಬಾಟಲ್ಗೆ ನೀರು ತುಂಬಿಸ್ಕೋಬೋದು. ಸೇಮ್ ಬಿಸ್ಲರಿ ವಾಟರೇ, ಪ್ಯೂರಿಫೈಡ್ ವಾಟರೇ ಸಿಗುತ್ತೆ. ನೀವು ಅಲ್ಲಲ್ಲಿ ಅಂಗಡಿಗಳ ಹತ್ರ ನೋಡ್ಬೋದು 5 ರೂಪೀಸ್ ಕಾಯಿನ್ದು ಬಾಕ್ಸ್ ಇಟ್ಟಿರ್ತಾರೆ. ಆ ಬಾಕ್ಸ್ ಒಳಗಡೆ ಕಾಯಿನ್ ಹಾಕೋಕ್ಕಾಗಲ್ಲ. ಬಟ್ ಅಂಗಡಿಯವ್ರಿಗೆ 5 ರೂಪೀಸ್ ಕೊಟ್ಟರೆ ಒಂದು ಬಾಟಲ್ನ ನೀರು ಹಿಡ್ಕೋಬೋದು. ಆ ಫೆಸಿಲಿಟೀಸ್ ತುಂಬ ಇದೆ. ನೀವು ಬಿಸ್ಲರಿ ತೊಗೊಳ್ಳೋ ಬದಲು ಪ್ಯೂರಿಫೈಡ್ ವಾಟರ್ನೇ ತೊಗೋಬೋದು. ವ್ಯೂ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಹಸುಗಳು ನೋಡ್ಬೋದು, ಎಷ್ಟೊಂದು ಹಸುಗಳಿತ್ತು ಗೊತ್ತಾ. ನನ್ನ ಫ್ರೆಂಡ್ ಹಸು ಮುಂದೆನೂ ಸಹ ನಿಂತು ಫೋಟೋ ತೊಗೊಂಡ್ಳು. ಬಟ್ ನನಗೆ ಸ್ವಲ್ಪ ಭಯ ಆಯಿತು. ಬಟ್ ತುಂಬ ಚೆನ್ನಾಗಿತ್ತು. ಯಾರನ್ನೂ ಏನೂ ತೊಂದರೆ ಮಾಡ್ತಿರ್ಲಿಲ್ಲ ಹಸು. ಅದ್ರ ಪಾಡ್ಗದು ಮಲ್ಕೊಂಡು ತುಂಬ ಚೆನ್ನಾಗಿತ್ತು. ವ್ಯೂ ಅಷ್ಟು ಚೆನ್ನಾಗಿತ್ತು, ಅಷ್ಟು ಪ್ರಶಾಂತವಾಗಿತ್ತು. ಬೆಳಗ್ಗೆ ಎಷ್ಟು ಬಿಸಿಲಿತ್ತು, ಸಂಜೆ ಅಷ್ಟೇ ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಬಟ್ ನಾವು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಲಿಕ್ಕಾಗಲಿಲ್ಲ. ಮಂತ್ರಾಲಯದಲ್ಲಿ ನೀರು ಇರಲಿಲ್ಲ, ತುಂಗಭದ್ರಾ ನದಿ ಹರಿತಿರಲಿಲ್ಲ. ನಾವು ತುಂಗಭದ್ರಾ ನದಿನ ನೋಡಿದ್ದು ಬಿಚ್ಚಾಲಮ್ಮ ದೇವಿ ದರ್ಶನಕ್ಕೆ ಹೋದಾಗ ಮಾತ್ರ. ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ನೋಡಿದ್ರೆ ನಮ್ಮ ಶ್ರೀರಾಮರ ವಿಗ್ರಹದ ಕೆಳಗಡೆ ರಾಯರ ವಿಗ್ರಹ, ಅದ್ರ ಜೊತೆಗೆ ಕೆಲವೊಂದು ಪಾರ್ಟ್ಸ್ಗಳನ್ನೆಲ್ಲ ಇಟ್ಟು ಗಿಡಗಳ ಜೊತೆಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಲ್ಲಿ ಮುಂದೆ ನಿಂತು ಒಂದು ಫೋಟೋ ಹಿಡ್ಕೊಂಡ್ವಿ. ತಿರ್ಗಾ ಮತ್ತೆ ರೂಮಿಗೆ ಹೋಗಿ ಊಟ ಮಾಡಿ ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ 11:30ಗೆ ನಮ್ಮ ಟ್ರೈನ್ ಇದ್ದಿತ್ತು. ಅಲ್ಲಿವರೆಗೂ ಟೈಮ್ ಇತ್ತು. ಮತ್ತೆ ಇನ್ನೂ ಒಂದು ಸಲ ರಾಯರ ದರ್ಶನ ಮಾಡಿಬಿಡೋಣ ಅಂತ ಹೇಳಿ ಬೆಳಗ್ಗೆ 5 ಗಂಟೆಗೆ ಎದ್ದು ನೀಟಾಗಿ ಫ್ರೆಶ್ ಅಪ್ ಆಗಿ ರಾಯರ ದರ್ಶನಕ್ಕೆ ಅಂತ ಹೋದ್ವಿ. ನಾನು ಮೊದಲೇ ಹೇಳಿರೋ ಹಾಗೆ ಟೆಂಪಲ್ ಲೆಫ್ಟ್ ಸೈಡಲ್ಲಿ ಮಂಚಾಲಮ್ಮ ದೇವಿ ದರ್ಶನ ಇರುತ್ತೆ. ಮೊದಲು ಮಂಚಾಲಮ್ಮ ದೇವಿ ದರ್ಶನ ಮಾಡಿಕೊಂಡು ದೇವಿಗೆ ಹೂವು ಹಣ್ಣು ಕಾಯಿ ಏನಾದರೂ ಇದ್ದರೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ನಂತರ ರಾಯರ ದರ್ಶನಕ್ಕೆ ಹೋಗಬೇಕು. ರಾಯರ ದರ್ಶನಕ್ಕೆ ಹೋಗುವಾಗ ನನ್ನ ಫ್ರೆಂಡ್ ಅಂದ್ಲು 6 ಗಂಟೆಯಲ್ಲೇ ಬೆಳಗ್ಗೆನೇ ಬಂದಿದ್ದೀವಿ, ಯಾರೂ ಇಲ್ಲ, ಎಷ್ಟು ಪ್ರಶಾಂತವಾಗಿದೆ, ಬೇಗ ದರ್ಶನ ಆಗೋಗುತ್ತೆ ಅಂತ ಒಳಗಡೆ ಹೋದ್ವಿ. ಒಳಗಡೆ ನಮಗೆ ಒಂದು ಬಿಗ್ ಸರ್ಪ್ರೈಸ್ ಕಾದಿತ್ತು. ಜನ ಯಾರೂ ಹೊರಗಡೆ ಇರಲಿಲ್ಲ, ಎಲ್ಲರೂ ಒಳಗಡೆ ಕ್ಯೂಲೇ ನಿಂತಿದ್ರು. ತುಂಬ ರಶ್ ಇತ್ತು. ನಾವು 6:15ಕ್ಕೆ ದರ್ಶನಕ್ಕೆ ನಿಂತವರು 7:15ಗೆ ದರ್ಶನ ಆಯಿತು. ಅಷ್ಟು ದೊಡ್ಡ ಕ್ಯೂ ಇತ್ತು. ಆದರೂ ನಿಂತು ದರ್ಶನ ಮಾಡಿ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಪ್ರಸಾದ ತೊಗೊಳ್ಳೋದೇ ಹೋದರೆ ಆಗತ್ತಾ, ಪ್ರಸಾದ ತೊಗೊಂಡ್ವಿ. ಪ್ರಸಾದ 1 ಪ್ಯಾಕೆಟು 30 ರೂಪೀಸು, 4 ಪೀಸಸ್ ಸಿಗತ್ತೆ. ಅದಕ್ಕೂ ತುಂಬ ದೊಡ್ಡ ಕ್ಯೂ ಇತ್ತು. ಆಮೇಲೆ ಅಲ್ಲಿಂದ ಹೊರಗಡೆ ಬಂದು ಅಲ್ಲಿನ ಮಂತ್ರಾಲಯದ ನೆನಪು ಅಂತ ಏನಾದರೂ ಒಂದು ತೊಗೋಬೇಕು ಅಂತ ಹೇಳಿ ನನ್ನ ಫ್ರೆಂಡ್ ಒಂದು ವಿಗ್ರಹ ತೊಗೊಂಡ್ಳು, ನಾನು ಒಂದು ವಿಗ್ರಹ ತೊಗೊಂಡೆ. ಪ್ಲಸ್ ನನ್ನ ಬೇಬಿಗೋಸ್ಕರ ಒಂದು ಆಟ ಸಾಮಾನು ತೊಗೊಂಡೆ. ನನ್ನ ಬೇಬಿ ಯಾವುದು ಅಂತ ವಿಡಿಯೋ ಲಾಸ್ಟಲ್ಲಿ ತೋರಿಸ್ತೀನಿ. ಈ ಒಂದು ಕಾರ್ ತೊಗೊಂಡು ಮತ್ತೆ ನಾವು ರೂಮ್ನ ಖಾಲಿ ಮಾಡಿ ಮಂತ್ರಾಲಯಂ ರೋಡ್ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. 11:30ಗೆ ಟ್ರೈನ್ ಬಂತು. ಟ್ರೈನಿಂದ ಹೊರಗಡೆ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದು ದೊಡ್ಡ ಫ್ಯಾನ್ಗಳೆಲ್ಲ ಹಾಕಿದ್ರು. ಅದನ್ನೆಲ್ಲ ನೋಡಿಕೊಂಡು ಹೊರಗಡೆಯಿಂದ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾವು ಟ್ರೈನ್ ಹತ್ತುತ್ತಿದ್ದಂಗೆ ನಾನು ಮೊದಲೇ ಹೇಳಿರೋ ಹಾಗೆ ಮಗುನ ತೊಟ್ಲಲ್ಲಿ ಹಾಕಿ ತೂಗೋ ಥರ ಫೀಲ್ ಆಗ್ತಿತ್ತು. ನಾವು ಹೊರಗಡೆ ಫುಡ್ಡು ತಿನ್ನೋದು ಬೇಡ ಅಂತ ಹೇಳಿ ನಾವು ಏನು ಸ್ನ್ಯಾಕ್ಸ್ ತೊಗೊಂಡೋಗಿದ್ವಿ ಅದನ್ನೇ ಸ್ವಲ್ಪ ಇಬ್ಬರೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ನಾವು ಹತ್ತಿದ ಟ್ರೈನು ಕೊಯಂಬತ್ತೂರು ಎಕ್ಸ್ಪ್ರೆಸ್. ಅದು ಬೆಂಗಳೂರಿಗೆ 9 ರೀಚ್ ಆಗುತ್ತೆ. ಸೊ ನಾವು ಟ್ರೈನಲ್ಲಿ ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಹಾಡುಗಳು ಹಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ. ರೈಲ್ವೆ ಸ್ಟೇಷನ್ಗೆ 9 ಟ್ರೈನ್ ರೀಚ್ ಆಯಿತು. ಮನೆಗೆ ಬಿಫೋರ್ 10 ಅಷ್ಟೊತ್ತಿಗೆ ಇಬ್ಬರು ರೀಚ್ ಆಗೋದ್ವಿ. ಇದು ನಮ್ಮ ಒಂದು ಮಂತ್ರಾಲಯಂ ಎಕ್ಸ್ಪೀರಿಯನ್ಸ್. ನೀವು ಯಾರಾದರೂ ಮಂತ್ರಾಲಯಂಗೆ ಹೋಗಬೇಕು ಅಂತಿದ್ರೆ 1 ಮಂತ್ ಬಿಫೋರೇ
ಪ್ಲ್ಯಾನ್ ಮಾಡಿಕೊಂಡು ಹೋಗಿ ದಿಢೀರಂತ ಪ್ಲ್ಯಾನ್ ಮಾಡಬೇಡಿ. ಈಗ ನಾನು ನನ್ನ ಬೇಬಿನ ತೋರಿಸ್ತೀನಿ. ನಾನು ಯಾರಿಗೋಸ್ಕರ ಆಟ ಸಾಮಾನು ತಂದೆ ಅಂತ. ಇದೇ ನನ್ನ ಬೇಬಿ. ಇದರ ಹೆಸರು ಬಿಟ್ಟು. ಇವನ್ ವೀಡಿಯೋಸ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ, ನೀವು ನೋಡ್ಬೋದು. ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಇವನಿಗೆ ಅಂತಲೇ ಈ ಕಾರ್ ತಂದಿದ್ದೀನಿ ನೋಡಿ. ನಾನು ಅದನ್ನು ತೋರಿಸ್ತಿದ್ದೆ ಹೇಗೆ ಆಟ ಆಡಬೇಕು ಅಂತ. ಬಟ್ ಅವನು ನೀನು ನನಗೋಸ್ಕರ ತಂದಿದ್ಯಾ, ಅದನ್ನು ಮುಟ್ಟಬೇಡ ಅಂತ ಕಿತ್ಕೊಳ್ತಿದ್ದ. ಪಾಪ ನಮ್ಮಮ್ಮ ಹತ್ರ ಹೋದ ಆಟ ಆಡಿಸು ಅಂತ. ನಮ್ಮಮ್ಮ ಅವನನ್ನು ನೋಡಲಿಲ್ಲ. ಅವ್ರ ಪಾಡ್ಗೆ ಅವರು ಟಿ ವಿ ನೋಡ್ಕೊಂಡು ಕೂತಿದ್ರು. ನಾನು ಅದನ್ನು ಆಟ ಆಡ್ಸೋಣ ಅಂತ ಹೋದೆ. ಅವ್ನು ನನ್ನನ್ನು ಕಿತ್ಕೊಳ್ತಿದ್ದ. ಇದು ನನಗೆ ಅಂತ ತಂದಿದ್ಯಾ, ನೀನು ಆಟ ಆಡಬೇಡ, ನೀನು ಮುಟ್ಟಬೇಡ ಅಂತ ಹೇಳಿ ಕಿತ್ಕೊಳ್ತಿದ್ದ. ನಾನು ಆಟ ಆಡಿಸ್ತೀನಿ ಅಂತ ಎಷ್ಟು ಕೇಳಿದ್ರು ಅವ್ನು ಕೊಡಲಿಲ್ಲ. ಇಲ್ಲ ಇದು ನಂದು, ನೀನು ಆಟ ಆಡಬೇಡ, ಇದು ನನಗೆ ಅಂತ ತಂದಿದ್ಯಾ ಅಂತ ಕಿರ್ಚಾಡ್ತಿದ್ದ. ಅವನನ್ನು ಅದನ್ನು ಮುಟ್ಟಕ್ಕೂ ಸಹ ಬಿಡಲಿಲ್ಲ. ಅವನೇ ಆಟ ಆಡ್ಕೋತಿದ್ದ. ಈಗಲೂ ಅವನೇ ಆಟ ಆಡ್ತಿರ್ತಾನೆ. ಅದವನಿಗೆ ಆಟ ಆಡೋಕ್ಕೆ ಬರಲ್ಲ ಅಂದ್ರೂ ಅದನ್ನು ಹಿಂಗೆ ಜೋರಾಗಿ ಹಿಂಗೆ ತಳ್ತಾನೆ. ಅದು ಸ್ಪೀಡಾಗಿ ಹೊರ್ಟೋಗುತ್ತೆ, ಅದ್ರ ಹಿಂದೆ ಓಡ್ತಾನೆ. ಅಷ್ಟು ಎಂಜಾಯ್ ಮಾಡ್ತಿದ್ದಾನೆ ಆಟ ಸಾಮಾನಿಂದ. ಅಲ್ಲಿ ಎಲ್ಲಿಗಾದರೂ ಒಂದು ಟ್ರಿಪ್ ಹೋದಾಗ ಏನಾದರೂ ಒಂದು ನೆನಪಿನ ಕಾಣಿಕೆ ತಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಇವನಿಗೋಸ್ಕರ ಇದನ್ನು ತೊಗೊಂಡು ಬಂದೆ. ಕೊನೆಗೂ ಅವನೊಂಥರ ಯುದ್ಧ ಮಾಡಿ ನನ್ನ ಹತ್ರ ಅದನ್ನು ಕಿತ್ಕೊಂಡ್ಬಿಟ್ಟ. ಇದು ಪಕ್ಕದ ಮನೆ ಮಗು. ಅವ್ನು ಕಿತ್ಕೊಂಡ್ರೆ ಸುಮ್ಮನೆ ಇದ್ದಾನೆ. ಆದರೆ ಇವ್ನು ನೋಡಿದ್ದಕ್ಕೆ ಇದಕ್ಕೆ ಭಯ ಆಗೋಗಿ ಅವನು ಎತ್ತು ಬಿಸಾಕ್ಬಿಟ್ಟ. ಬಟ್ ನಾನು ಮತ್ತೆ ಅದನ್ನು ತೊಗೊಂಡಿದ್ದಕ್ಕೆ ಅವ್ನು ನನ್ನ ಹತ್ರ ಕೊನೆಗೆ ಕಿತ್ಕೊಂಡೇ ಹೊಟ್ಟೋದ. ಅಷ್ಟು ಎಂಜಾಯ್ ಮಾಡ್ತಿದ್ದ ಅವನು ಆ ಕಾರ್ನ. ನಮ್ಮ ಚಾನಲಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು 1 ತಿಂಗಳಿದೆ, ಹತ್ತಿರ ಬರ್ತಿದೆ. ಅದರಿಂದ ವರಮಹಾಲಕ್ಷ್ಮಿಗೆ ಹೇಗೆ ಅಲಂಕಾರ ಮಾಡಬೇಕು, ಹೇಗೆ ಫ್ಲವರ್ ಡೆಕೋರೇಷನ್ಸು, ಪ್ಲಸ್ ಈಸಿಯಾಗಿ ದೇವರಿಗೆ ಹೇಗೆ ಸೀರೆ ಉಡಿಸೋದು, ಮುಖವಾಡಕ್ಕೆ ಹೇಗೆ ಅಲಂಕಾರ ಮಾಡೋದು, ಅದರ ಜೊತೆಗೆ ವಿಶೇಷ ದೇವರಿಗೋಸ್ಕರ ನೈವೇದ್ಯಕ್ಕೆ ಸಿಹಿ ತಿಂಡಿಗಳನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬರ್ತೀವಿ. ಇನ್ನೂ ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.